ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂಜಾ. ಇದು ದೀಪಾವಳಿಯ ಕಂಟಿನ್ಯೂ ಲಾಗ್ ಆಗಿರುತ್ತೆ. ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ನಾವು ಊರಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿ. ಸೊ ನಾವಿವಾಗ ಊರಿಗೆ ಬಂದಿದ್ದೆವು. ಇದೇ ಬಸ್ಸಿಂದ ನಾವು ಟ್ರಾವೆಲನ್ನು ಮಾಡಿದ್ವಿ. ಮನೆಗೆ ಬಂದ ತಕ್ಷಣ ಫ್ರೆಶ್ ಅಪ್ ಆದ್ವಿ. ಎಲ್ಲರಿಗೂ ಭೇಟಿಯಾಗಿ ಫ್ರೆಶ್ ಅಪ್ ಆಗಿ ಇಲ್ಲಿ ಹೆಳವರು ಅಂತ ಬರ್ತಾರೆ ಅಂತ ಅಂದರೆ ಇವರು ಮನೆಗೆ ಬಂದು ಇವರು ಮನೆತನದ ಹೆಸರು ಹಾಗೆಯೇ ಮನೆತನದ ಮೂಲ ಎಲ್ಲವನ್ನು ಕೂಡ ನಮಗೆ ಹೇಳಿ ಹೋಗ್ತಾರೆ. ಸೊ ಹಬ್ಬಗಳಲ್ಲಿ ಇವರನ್ನು ನಾವು ಕಾಣ್ಬೋದಾಗಿದೆ. ಇದು ಹಳ್ಳಿಗಳಲ್ಲಿ ಮಾತ್ರ ನೋಡ್ಬೋದು. ಅದಾದ ನಂತರ ಬಾಗಿಲಿಗೆ ಇಲ್ಲಿ ರಂಗೋಲಿ ಎಲ್ಲ ಹಾಕಿದೆ ನಾನು ಬಂದು. ಸೊ ತುಂಬಾ ಲೇಟಾಗಿತ್ತು, ಹಾಗಾಗಿ ಬಂದ ತಕ್ಷಣವೇ ರಂಗೋಲಿ ಎಲ್ಲ ಹಾಕಿ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಯಾಕಂದರೆ ಇವತ್ತು ನಾವು ಲಕ್ಷ್ಮೀ ಪೂಜೆನ ಕೂಡ ಮಾಡಬೇಕಾಗಿತ್ತು, ಹಾಗಾಗಿ ಎಲ್ಲ ರೆಡಿ ಎಲ್ಲ ಮಾಡ್ಕೊಳ್ತಾ ಇದ್ದೆ. ಇಲ್ಲಿ ಅಮ್ಮ ಪಾಡವವನ್ನು ಹಾಕ್ತಾಯಿದ್ರು ನೋಡಿ. ಇದು ಸಿಟಿಗಳಲ್ಲಿ ನಾವು ಒಂದೇ ಒಂದು ಉಂಡೆ ರೀತಿಯಾಗಿ ಇಲ್ಲಿ ಹಾಕ್ತಾ ಇರ್ತಾರೆ, ಆದರೆ ಇಲ್ಲಿ ಹಳ್ಳಿಗಳಲ್ಲಿ ಈ ರೀತಿಯಾಗಿ ಸ್ವಸ್ತಿಕ್ ರೀತಿಯಲ್ಲಿ ಹಾಕ್ತಾ ಇರ್ತಾರೆ. ಅದಾದ ನಂತರ ಇಲ್ಲಿ ಮನೆ ಮುಂದೆ ಒಂದು ಬೆಕ್ಕು ಮರಿ ಹಾಕಿತ್ತು. ಸೊ ಇದಂತೂ ತುಂಬಾ ಖುಷಿಯಾಗಿತ್ತು ನೋಡಲಿಕ್ಕೆ. ನಂಗೆ ಬೆಕ್ಕಂದರೆ ತುಂಬಾ ಇಷ್ಟ ಆಗುತ್ತೆ, ಹಾಗಾಗಿ ಇದನ್ನು ಕೂಡ ನೋಡಿ ಬಂದೆ. ಮಗ ಇದ್ರ ಜೊತೆ ತುಂಬಾ ಆಟ ಆಡ್ತಾ ಇದ್ದ. ಅದಾದ ನಂತರ ಅಮ್ಮ ಇಲ್ಲಿ ಒಳಗಡೆನೂ ಕೂಡ ಅದೇ ಪಾಡವವನ್ನು ಹಾಕ್ತಾಯಿದ್ರು. ಸೊ ಈ ರೀತಿಯಾಗಿ 3 ಕಡೆ ಇಲ್ಲಿ ಹಳ್ಳಿಗಳಲ್ಲಿ ಹಾಕ್ತಾ ಇರ್ತಾರೆ. ಇದು ಕೂಡ ಒಂದು ವಿಶೇಷತೆ ಅಂತ ಹೇಳ್ಬೋದು. ಅದಾದ ನಂತರ ಇಲ್ಲಿ ರೆಡಿಯಾದ ತಕ್ಷಣ ದೀಪ ಎಲ್ಲ ಹಚ್ಚಿದ್ವಿ ನೋಡಿ. ನೋಡಲಿಕ್ಕೆ ಎಷ್ಟು ಸುಂದರವಾಗಿ ಕಾಣುತ್ತೆ. ಎಲ್ಲ ಹೂಗಳಿಂದ ಅಲಂಕಾರ ಮಾಡಿ ಇಲ್ಲಿ ಒಂದು ದೀಪಗಳನ್ನು ಕೂಡ ಹಚ್ಚಿಬಿಡ್ತಾರೆ. ಅದಾದ ನಂತರ ಇಲ್ಲಿ ಕೃಷ್ಣನ ಪಾದಗಳು ಅಂತ ಹೇಳಿ ಹಚ್ತಾ ಇರ್ತಾರೆ. ಇದು ನಮಗೆ ಸಿಟಿಯಲ್ಲಿ ನೋಡಲಿಕ್ಕೆ ಕೆಲವೊಂದು ಕಡೆ ಮಾತ್ರನೇ ಸಿಗುತ್ತೆ, ಆದರೆ ಇದು ಹಳ್ಳಿಗಳಲ್ಲಿ ಈ ಪದ್ಧತಿ ಇನ್ನೂ ಕೂಡ ರೂಢಿಯಲ್ಲಿನೇ ಇದೆ. ಅದಾದ ನಂತರ ಇಲ್ಲಿ ನಮ್ಮ ಮನೆಯಲ್ಲಿ ಹಬ್ಬಗಳಲ್ಲಿ ಇದೇ ರೀತಿಯಾಗಿ ನಾವು ಹಬ್ಬಗಳನ್ನು ಆಚರಿಸ್ತೀವಿ. ಅದಾದ ನಂತರ ಇಲ್ಲಿ ಲಕ್ಷ್ಮೀ ಪೂಜೆ ಕೂಡ ಇತ್ತು. ಹಾಗೆಯೇ ಅವತ್ತೇ ನಾನು ಲಕ್ಷ್ಮೀ ಪೂಜೆ ಕೂಡ ಇಟ್ಕೊಂಡಿದ್ದೆ. ಧನಲಕ್ಷ್ಮಿ ಪೂಜೆ ಇರೋದ್ರಿಂದ ಒಂದು ಬಟ್ಟಲಿನಲ್ಲಿ ಎಲ್ಲ ಹಣವನ್ನು ಹಾಕಿ ಅದಾದ ನಂತರ ಲಕ್ಷ್ಮಿಗೆ ಎಲ್ಲ ಸಿಂಪಲ್ಲಾಗಿನೇ ಅಲಂಕಾರ ಮಾಡಿ ಈ ರೀತಿಯಾಗಿ ನಮ್ಮ ಲಕ್ಷ್ಮಿ ಇಲ್ಲಿ ರೆಡಿಯಾಗಿದ್ಲು. ನೈವೇದ್ಯಕ್ಕಂತ ಹೇಳಿ ಅನ್ನ ಹಾಗೆ ಪಲ್ಯ ಮತ್ತು ಒಂದು ಥರದ ಸ್ವೀಟ್ ಈ ರೀತಿಯಾಗಿ ನಾವು ನೈವೇದ್ಯಕ್ಕೆ ಇಟ್ಟಿದ್ವಿ ನೋಡಿ. ರಂಗೋಲಿಯಲ್ಲಿ ಕೂಡ ಇದೇ ರೀತಿಯಾಗಿ ಪಾಡವವನ್ನು ಹಾಕ್ತಾ ಇರ್ತಾರೆ. ಸೊ ನೋಡಲಿಕ್ಕಂತೂ ತುಂಬಾ ಖುಷಿ ಆಗುತ್ತೆ. ಇದೆಲ್ಲ ಹಳ್ಳಿಗಳಲ್ಲಿ ಇನ್ನೂ ಕೂಡ ಈ ನಮ್ಮ ಹಳ್ಳಿ ಪದ್ಧತಿಗಳು ಇನ್ನೂ ಜೀವಂತ ಇವೆ ಅಂತ ಹೇಳಿ. ಅದಾದ ನಂತರ ಇಲ್ಲಿ ಆರತಿ ಮಾಡ್ತಾಯಿದ್ರು. ಸೊ ಇಲ್ಲಿ ಅಮ್ಮ ಅಪ್ಪನಿಗೆ ಎಲ್ಲ ಆರತಿ ಎಲ್ಲ ಮಾಡಿದ ತಕ್ಷಣ ಇಲ್ಲಿ ನಮ್ಮ ಪೂಜೆ ಎಲ್ಲ ಆಯಿತು. ಅದಾದ ನಂತರ ಇಲ್ಲಿ ದೀಪಾವಳಿ ಅಂತ ಅಂದರೆ ಸಿಹಿ ತಿನಿಸು ಅಂತೂ ಬೇಕೇ ಬೇಕು. ಹಾಗೆಯೇ ಇಲ್ಲಿ ಅಮ್ಮ ಚೂಡ ಅನ್ನ ಮಾಡ್ತಾಯಿದ್ರು. ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ನಾನು ಶಂಕರಪಾಳೆ ಅಷ್ಟೇ ಮಾಡಿದ್ದೆ, ಹಾಗಾಗಿ ಇವರು ಚೂಡ ಎಲ್ಲ ಇಲ್ಲಿ ಮಾಡ್ಕೊಳ್ತಾಯಿದ್ರು. ತುಂಬಾ ಟೇಸ್ಟಿಯಾಗಿತ್ತು. ಇದರ ರೆಸಿಪಿ ಮುಂದೆ ಒಂದಿನ ನಾನು ನಿಮಗೆ ಶೇರ್ ಮಾಡ್ತೀನಿ. ಅದಾದ ನಂತರ ನಾವೆಲ್ಲ ಇಲ್ಲಿ ರಾತ್ರಿ ಊಟ ಮಾಡಿದ್ವಿ. ಸೊ ಮನೆಗೆ ನೆಂಟರು ಕೂಡ ಬಂದಿದ್ದರು. ಸೊ ಎಲ್ಲರೂ ಕೂಡ ಊಟ ಮಾಡಿ ಮಾರನೇ ದಿನ ನಾವೆಲ್ಲಾದರೂ ಹೋಗಬೇಕಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ಯಾಕಂದರೆ ನಮ್ಮ ಹತ್ರ ತುಂಬಾ ಟೈಮ್ ಇತ್ತು, ಹಾಗಾಗಿ ನಾವು ಹೋಗಿದ್ವಿ. ರಾಜಹೊಸಗಢ, ಸೊ ಕರ್ನಾಟಕದಲ್ಲಿರೋ ಸುಪ್ರಸಿದ್ಧ ಒಂದು ಸ್ಥಳ. ಸೊ ಬನ್ನಿ ಹೋಗೋಣ, ಅಲ್ಲಿ ಏನಿದೆ ಅಂತ ನನಗೂ ಗೊತ್ತಿಲ್ಲ. ಸೊ ಹೋಗಿ ನೋಡೋಣ ಬನ್ನಿ. ತುಂಬಾ ಮಳೆ ಬರ್ತಾ ಇತ್ತು, ಹಾಗೆಯೇ ಪ್ರದೇಶ ಕೂಡ ತುಂಬಾ ಚೆನ್ನಾಗಿತ್ತು. ಹಾಗೆಯೇ ವಾತಾವರಣ ಕೂಡ ತುಂಬಾ ರಮ್ಯವಾಗಿತ್ತು. ಇಲ್ಲಿ ಮಗ ಮಲ್ಕೊಂಡ್ಬಿಟ್ಟಿದ್ದ, ಆದರೂ ಕೂಡ ನಾವು ಹೋಗಿದ್ವಿ. ಇದಂತೂ ನೋಡಲೇಬೇಕು, ಕರ್ನಾಟಕದಲ್ಲಿರೋರು ಪ್ರತಿಯೊಬ್ಬರು ನೋಡಲೇಬೇಕಂತ ನಾನು ಹೇಳ್ತೀನಿ. ಯಾಕಂದರೆ ತುಂಬಾ ಚೆನ್ನಾಗಿತ್ತು. ಮತ್ತು ಈ ಸೀಸನ್ನಲ್ಲಿ ಹೋಗೋದ್ರಿಂದ ಮಳೆ ಇರುತ್ತೆ, ಹಾಗೆಯೇ ಗಾಳಿ. ಸೊ ತುಂಬಾ ಚೆನ್ನಾಗಿರುತ್ತೆ ವಾತಾವರಣ. ನಾವು ಹೋಗಿದ್ವಿ, ಆದರೆ ನಮಗೆ ಪೂರ್ತಿಯಾಗಿ ಅದನ್ನೇನು ನೋಡಲಿಕ್ಕಾಗಲಿಲ್ಲ, ಯಾಕೆಂದರೆ ಮಳೆ ಬರೋದ್ರಿಂದ ನಾವು ಹಾಗೆಯೇ ರಿಟರ್ನ್ ಬಂದ್ವಿ. ಸೊ ನೋಡ್ಬೋದು ನೀವು, ನಾವಿವಾಗ ಬಂದಿದ್ದೀವಿ ರಾಜಹೊಸಗಢ. ಸೊ ಇದು ನಮ್ಮೂರಿಂದ ಕೇವಲ ನಮಗೆ ಒಂದು ತಾಸಿನಲ್ಲಿ ಬಂದುಬಿಡುತ್ತೆ. ನಾವು 2 ವೀಲರ್ನಲ್ಲಿ ಹೋಗಿದ್ರೋದ್ರಿಂದ ನಮಗೆ ಇದು ತುಂಬಾ ಈಸಿಯಾಗಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ವಾತಾವರಣ ಎಲ್ಲ. ಇಲ್ಲಿ ಯಾವುದೇ ತರಹದ ಎಂಟ್ರೆನ್ಸ್ ಫೀಸ್ ಕೂಡ ಇಲ್ಲ. ಸೊ ನೀವು ಆರಾಮವಾಗಿ ಹೋಗ್ಬೋದಾಗಿದೆ. ಇದೇ ಮೇನ್ ದ್ವಾರ. ಇಲ್ಲಿ ಒಂದು ಛತ್ರಪತಿ ಶಿವಾಜಿ ಮಹಾರಾಜ ಅವರ ಒಂದು ಪ್ರೇರಣಾ ಮಂತ್ರ ಅಂತ ಬರೆದಿದ್ದಾರೆ. ಸೊ ಅದು ಕೂಡ ತುಂಬಾ ಚೆನ್ನಾಗಿದೆ ಆ ಮಂತ್ರ. ಇದೇ ಕೋಟೆ, ಅದು ಈ ಕೋಟೆ ನೋಡಲೇಬೇಕು. ಯಾಕೆಂದರೆ ಈ ಕೋಟೆನ ನೋಡ್ತಾ ಇದ್ದರೆ ನೋಡ್ತಾನೆ ಇರಬೇಕಂತ ಅನಿಸ್ತಾ ಇರ್ತದೆ.
ಆದ್ದರಿಂದ ನಾವು ಹೋಗಬೇಕಾದ್ರೆ ಇಲ್ಲಿ ಡಿಸೆಂಬರ್ ಅಥವಾ ನವೆಂಬರ್ನಲ್ಲಿ ಹೋದರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ನಾನು. ಇನ್ನು ಇಲ್ಲಿ ಯಾರೆಲ್ಲ ಹೋಗ್ತೀರಾ, ಸೊ ನೀವೆಲ್ಲ ಸ್ವೆಟ್ರ್ ಆಗಲಿ ಹಾಗೆಯೇ ಸ್ವಲ್ಪ ವಾಟರ್ ಬಾಟಲ್ ಆಗಲಿ ಎಲ್ಲ ತೊಗೊಂಡು ಹೋಗಿ, ಯಾಕಂದರೆ ಇಲ್ಲಿ ನಿಯರ್ ಬೈ ಎಲ್ಲೂ ಸಿಗಲ್ಲ ಮತ್ತು ತುಂಬಾ ಚಳಿ ಇರುತ್ತೆ. ಮೇಲ್ಗಡೆ ಇರೋದ್ರಿಂದ ತುಂಬಾ ಚಳಿ ಆಗುತ್ತೆ. ಮಕ್ಕಳೆಲ್ಲ ಇದ್ರಂತೂ ಇಲ್ಲೆಲ್ಲ ನಮಗೆ ಸೇಫ್ಟಿ ಬೇಕೇ ಬೇಕು. ನಮಗೇನು ಗೊತ್ತಿರಲಿಲ್ಲ, ನಾವು ಹಾಗೆ ಹೋಗಿದ್ವಿ, ಆದರೆ ತುಂಬಾ ಚಳಿ ಇತ್ತು. ಎಲ್ಲಿ ನೋಡ್ತೀರಾ ಅಲ್ಲಿ ಎಲ್ಲ ಗ್ರೀನರಿನೇ ಇತ್ತು. ತುಂಬಾ ಚೆನ್ನಾಗಿ ಎಲ್ಲ ಇಲ್ಲಿ ಫೆಸಿಲಿಟಿ ಕೂಡ ಇಟ್ಟಿದ್ದಾರೆ ಅಂತ, ಎಲ್ಲ ತುಂಬಾ ಸ್ವಚ್ಛವಾಗಿದೆ ಎಲ್ಲ ನೋಡಲಿಕ್ಕೂ ಕೂಡ. ತುಂಬ ಜನ ಬರ್ತಾ ಇದ್ರು. ಆ ಮಳೆಯಲ್ಲಿ ಯಾರು ಇರ್ತಾರೋ ಇಲ್ಲೋ ಅಂತ ಅನಿಸ್ತಾ ಇತ್ತು, ಆದರೆ ಆ ಮಳೆಯಲ್ಲೂ ಕೂಡ ತುಂಬ ಪ್ರವಾಸಿಗರು ಬಂದಿದ್ರು. ಇದೇ ನೋಡಿ ಆ ಮೂರ್ತಿ. ಸೊ ನಾವು ಕೂಡ ಎಲ್ಲ ಮೂರ್ತಿ ಹತ್ರ ನಿಂತು ಫೋಟೋ ಎಲ್ಲ ತಗೊಂಡ್ವಿ. ತುಂಬಾ ಚೆನ್ನಾಗಿದೆ, ಎಲ್ಲ ಸ್ವಚ್ಛವಾಗಿದೆ ಪ್ರದೇಶ ಕೂಡ. ಮತ್ತು ಮಳೆ ಇರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಆದರೂ ಪರವಾಗಿಲ್ಲ. ಚಳಿ ಹಾಗೆಯೇ ವಾತಾವರಣ ಕೂಡ ರಮ್ಯವಾಗಿರೋದ್ರಿಂದ ನೀವು ಆರಾಮವಾಗಿ ಇಲ್ಲಿ ಅಡ್ಡಾಡ್ಬೋದಾಗಿದೆ. ಅಲ್ಲಿ ಮೇಲ್ಗಡೆ ಹೋದ ತಕ್ಷಣ ಏನೋ ಒಂಥರ ಫೀಲ್ ಆಗ್ತಾ ಇತ್ತು. ಆ ದೊಡ್ಡ ಮೂರ್ತಿ, ಅದ್ರ ಕೆಳಗೆ ನಾವು ಏನೋ ಒಂಥರ ಫೀಲ್ ಆಗ್ತಾ ಇತ್ತು ಅಲ್ಲಿ ಹೋದ ತಕ್ಷಣವೇ. ಸೊ ಹಾಗಾಗಿ ಅಲ್ಲಿ ಫೋಟೋ ಎಲ್ಲ ತೊಗೊಂಡು ಅದಾದ ನಂತರ ನಾವು ಕೋಟೆ ನೋಡ್ಲಿಕ್ಕಂತ ಇಲ್ಲಿ ಕೆಳಗಡೆ ಬಂದ್ವಿ. ಸೊ ಮೇಲಿಂದ ವ್ಯೂ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳಿ. ಇಲ್ಲಿಂದ ನಾವು ನೋಡಿದರೆ ಅಲ್ಲಿರೋ ಎಲ್ಲ ಜನ ನಮಗೆ ಚಿಕ್ಕದಾಗಿಯೇ ಕಾಣ್ತಾ ಇದ್ರು, ಮನೆಗಳು ಕೂಡ ಚಿಕ್ಕದಾಗಿಯೇ ಕಾಣ್ತಾ ಇದ್ವು. ಅಷ್ಟು ಚೆನ್ನಾಗಿತ್ತು ವಾತಾವರಣ ಎಲ್ಲ. ಆ ಚಳಿಯಲ್ಲಿ ತುಂಬಾ ಹಸಿವಾಗ್ತಾ ಇತ್ತು, ಹಾಗಾಗಿ ಅಲ್ಲಿನೇ ಸ್ವಲ್ಪ ನಿಯರ್ ಬೈ ಹೋಟೆಲ್ ಇತ್ತು. ಅಲ್ಲಿ ವಡಾಪಾವ್ ಹಾಗೆಯೇ ಗೋಬಿ ಮಂಚೂರಿಯನ್ನ ಟೇಸ್ಟ್ ಮಾಡಿದ್ವಿ. ಟೇಸ್ಟ್ ಅಂತೂ ಅದ್ಭುತ ಅಂತಲೇ ಹೇಳ್ಬೋದು. ನೋಡಲಿಕ್ಕೆ ಚಿಕ್ಕದಾಗಿದೆ ಆ ಒಂದು ಶಾಪ್, ಆದರೆ ಅಲ್ಲಿ ಸಿಗುವಂಥ ಒಂದು ಐಟಮ್ ನೀವು ತಿಂದುಬಿಟ್ರೆ ತುಂಬಾ ಚೆನ್ನಾಗಿದೆ. ವಡಾಪಾವ್ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಅದಾದ ನಂತರ ಗೋಬಿ ಮಂಚೂರಿ ಕೂಡ ತುಂಬಾ ಚೆನ್ನಾಗಿ ಮಾಡಿದರು ನೋಡಿ. ಈ ರೀತಿಯಾಗಿ ಅಲ್ಲಿ ವಾತಾವರಣ ಕೂಡ ಇತ್ತು. ದೀಪಾವಳಿ ಹಬ್ಬ ಅಂತ ಬಂದಾಗ ದೀಪಗಳನ್ನು ಹಚ್ಚುವ ಬದಲಿಗೆ ಇಲ್ಲಿ ದೇವರ ಪ್ರಾರ್ಥನೆ ಕೂಡ ಮಾಡ್ತಾರೆ. ಸೊ ಇಲ್ಲಿ ಪಾರಾಯಣ ಸೋಳ ಅಂತ ಮಾಡ್ತಾರೆ, ನೀವೆಲ್ಲ ನೋಡಿರ್ಬೋದು. ಜ್ಞಾನೇಶ್ವರ ಮಹಾರಾಜ್ ಹಾಗೆ ಸಂತ ತುಕಾರಾಮ್ ಅವರ ಒಂದು ಹೆಸರಿನಲ್ಲಿ ವಿಠ್ಠಲ್ ಪಾರಾಯಣ ಅಂತ ಮಾಡ್ತಾರೆ. ಇದು 2 ದಿನಗಳ ನಡೆಯುವಂತಹ ಒಂದು ಕಾರ್ಯಕ್ರಮವಾಗಿದೆ. ಅದಾದ ನಂತರ ನಾವು ಕೂಡ ಇಲ್ಲಿ ರೆಡಿಯಾಗಿ ಹೋದ್ವಿ. ಇಲ್ಲಿ ಮಧ್ಯಾಹ್ನ ಊಟಕ್ಕೆ ಈ ರೀತಿಯಾಗಿ ಅನ್ನ ಸಾರು ಹಾಗೆಯೇ ಒಂಥರದ ಪಲ್ಯ ಕೂಡ ನೀಡ್ತಾರೆ. ಸೊ ಈ ರೀತಿಯಾಗಿ ಊಟ ಎಲ್ಲ ಇತ್ತು, ಊಟ ಎಲ್ಲ ಮಾಡ್ಕೊಂಡ್ವಿ ನೋಡಿ. ಈ ರೀತಿಯಾಗಿ ನೆಲದ ಮೇಲೆ ಕೂತ್ಕೊಂಡೇ ನಾವು ಊಟ ಮಾಡಬೇಕಾಗತ್ತೆ. ಈ ಕಾಲದಲ್ಲಿಯೂ ಈ ರೀತಿಯಾಗಿ ಪದ್ಧತಿಗಳನ್ನ ಅನುಸರಿಸ್ತಾರೆ ಅಂತ ಅಂದರೆ ಅದು ಹಳ್ಳಿಗಳಲ್ಲಿ ಮಾತ್ರನೇ ಅನುಸರಿಸ್ತಾರೆ ಅಂತ ಹೇಳ್ಬೋದು. ಅದಾದ ನಂತರ ಇಲ್ಲಿ ಈ ರೀತಿಯಾಗಿ ದೇವರ ಪೂಜೆ ಕೂಡ ಮಾಡಿರ್ತಾರೆ ನೋಡಿ. ವಿಠ್ಠಲ್ ಮೂರ್ತಿ ಆಗಿರ್ಬೋದು, ಸಂತ ತುಕಾರಾಮ್ ಅವರ ಮೂರ್ತಿ ಆಗಿರ್ಬೋದು. ಅದಾದ ನಂತರ ಇಲ್ಲಿ ಲಕ್ಷ್ಮೀ ದೇವಿಯ ಒಂದು ಮೂರ್ತಿ ಕೂಡ ಇದೆ. ಸೊ ಇದು ದೇವಸ್ಥಾನ, ಇಲ್ಲೂ ಕೂಡ ಎಲ್ಲ ಪೂಜೆ ಪುನಸ್ಕಾರ ಎಲ್ಲ ಮಾಡ್ತಾರೆ. ಅದಾದ ನಂತರ ನಾವು ಹೋಗಿದ್ವಿ ಬೆಂಗಳೂರಿಗೆ. ಯಾಕೆ ಹೋಗಿದ್ವಿ ಅಂತ ಇದೇ ವಿಡಿಯೋದಲ್ಲಿ ನಾನು ಕಂಟಿನ್ಯೂ ಮಾಡಲಿಕ್ಕಾಗಲ್ಲ, ಹಾಗಾಗಿ ಮತ್ತೊಂದು ವಿಡಿಯೋದಲ್ಲಿ ಎಲ್ಲಿ ಹೋಗಿದ್ವಿ ಹಾಗೆಯೇ ಬೆಂಗಳೂರಿಗೆ ಹೋಗುವಂಥ ಕಾರಣ ಏನು ಬಂತು, ಸೊ ಇದ್ರ ಬಗ್ಗೆ ಎಲ್ಲ ನಾನು ಡೀಟೇಲಾಗಿ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪವಾದರೂ ಇಷ್ಟವಾದಲ್ಲಿ ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಸಪೋರ್ಟ್ ಮಾಡ್ತಾಯಿರಿ. ಅಲ್ಲಿವರೆಗೂ ಬಾಯ್.